ನಮಸ್ತೆ. ಸುಭಾಷ್ ಎಸ್ ಸಾಮಾಜಿಕ ಹೋರಾಟಗಾರ. ಕೇರ್ಪುರಂ ಠಾಣೆಗೆ ಸಂಬಂಧಪಟ್ಟ ಹಾಗೆ ರಾಜೇಶ್ ಆರಾಧ್ಯ ಎಂಬ HL ಕೆಲಸ ಮಾಡ್ತಾ ಇರೋ ಪೊಲೀಸ್ PC ಅವರ ಹೆಂಡತಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದೇ ಸ್ಟೇಷನ್ ಕ್ವಾರ್ಟರ್ಸ್ ಇರುತ್ತೆ, ಆ ಕ್ವಾರ್ಟರ್ಸಲ್ಲೇ ಅವ್ರು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಅವರು ಏನು ಗಂಡ ಹೆಂಡತಿ ಜಗಳ ಅಂತ ಅನ್ನಿಸ್ತು. ತನಿಖೆ ಚುರುಕಾಗಿದೆ, ಅವರು ಅರೆಸ್ಟು ಸಹ ಆಗಿದ್ದಾರೆ. ಆದರೆ ವರದಕ್ಷಿಣೆ ಕಿರುಕುಳ ಅಂತೇಳಿ ಅವ್ರ ತಂದೆ ದೊಡ್ಡ ಆರೋಪ. ಜನಸಾಮಾನ್ಯರಿಗೆ ತೊಂದರೆ ಆದರೆ ಎಲ್ಲರೂ ಪೊಲೀಸರ ಹತ್ರ ಹೋಗ್ತಾರೆ. ಇಲ್ಲಿ ಪೊಲೀಸವರೇ ಕ್ರೈಮ್ ಆಗಿರದೆ ಅಂತಂದ್ಬಿಟ್ಟು ಒಂದು ಆರೋಪ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಮೇಲೆ ತುಂಬ ಆರೋಪಗಳು ಬರ್ತಾ ಇದ್ದಾವೆ. ಎಲ್ಲ ಕಳ್ತನಗಳು ನೋಡಿ, ಮೊನ್ನೆ ಯಾವುದೋ ಒಂದು ರಾಬ್ರಿ ಆಯಿತು, ಅದರಲ್ಲೂ ಪೊಲೀಸರ ಕೆಲಸ ಇದೆ. ಮೊನ್ನೆ ಕಳ್ತನ ಒಂದಾಗಿತ್ತು ಎಲೆಕ್ಟ್ರಾನಿಸಿಟಿ ಸಂಬಂಧಪಟ್ಟಾಗ, ಅದರಲ್ಲೂ ಪೊಲೀಸ್ ಪೇದೆ ಒಂದು ಕೈವಾಡ ಇದೆ. ಈ ರೀತಿ ಕ್ರೈಮ್ ಪೊಲೀಸರು ದಿನ ಮಾಡ್ತಾನೆ ಹೋಗ್ತಾ ಇರ್ತಾರೆ. ನನ್ನ ಉದ್ದೇಶ ಇಷ್ಟೇ, ಯಾರೇ ಆಗಲಿ ತಪ್ಪು ಮಾಡಲಿ, ಇಲ್ಲಿ ಪೊಲೀಸು ಡಾಕ್ಟ್ರು ಇನ್ನೊಬ್ಬರು ಅಲ್ಲ, ಇಲ್ಲಿ ಫಸ್ಟು ಮನುಷ್ಯತ್ವ ಅಂತ ಬರುತ್ತೆ. ಅದರಲ್ಲೂ ಈ ಹೆಣ್ಮಗು ಯಾವುದು ಸೂಸೈಡ್ ಮಾಡ್ಕೊಂಡಿರೋದು ಅವ್ರ ಹೆಂಡತಿ ಮೂಲತಃ ಮೈಸೂರಿನವರಂತೆ. ಅವರು ಸಹ 300 ಗ್ರಾಮ್ ಚಿನ್ನ ಕೊಟ್ಟು 1 kg ಬೆಳ್ಳಿ ಕೊಟ್ಟು ಒಳ್ಳೆ ರೀತಿಯ ಮನೆಗೆ ಎಲ್ಲ ಬೇಕಾದಂಥ ಉಪಯುಕ್ತ ವಸ್ತುಗಳೆಲ್ಲ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರ ತಂದೆ ಆರೋಪಿಸ್ತಾ ಇದ್ದಾರೆ. ಏನೇ ಆಗಲಿ ಆ ಸಾವಿಗೆ ನ್ಯಾಯ ಸಿಗಬೇಕು. ಇವರ ಏನಾದರೂ ವರದಕ್ಷಿಣೆ ಕಿರುಕುಳ ಹಾಗೂ ಈ ಮತ್ತೇನಾದ್ರು ದುಡ್ಡಿಗೆ ಡಿಮ್ಯಾಂಡ್ ಇಟ್ಟು ಏನಾದ್ರು ಆತ್ಮಹತ್ಯೆ ಮಾಡಿದರೆ ದಯವಿಟ್ಟು ಇದನ್ನು ಸೂಕ್ತವಾಗಿ ತನಿಖೆ ಮಾಡಿ ಅವರ ವಿರುದ್ಧ ಎಲ್ಲರಿಗೂ ಹೇಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಒಳಪಡಿಸ್ತಿರೋ ಅದೇ ರೀತಿ ಪೊಲೀಸ್ ಅವರು ಇವರು ಅಂತ ತಾರತಮ್ಯ ನೋಡದೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.